ಶುಭೋದಯ ಬಂಧುಗಳೇ, ವಿವೇಕ ಪ್ರೇರಣೆ ಸರಣಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದರು ದೇಶಾದ್ಯಂತ ಅವರು ಪ್ರವಾಸ ಮಾಡ್ತೋ ಸಂದರ್ಭದಲ್ಲಿ ರಾಜಸ್ಥಾನದ ಅಲ್ವಾರ್ ರಾಜ್ಯಕ್ಕೆ ಹೋದಾಗ ಅಲ್ಲಿಯ ಮಹಾರಾಜರಾದಂಥ ಮಂಗಲ್ ಸಿಂಗ್ ಅವರ ಜೊತೆ ಒಂದು ಚರ್ಚೆ ಮಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ರಾಜ ಮಂಗಲ್ ಸಿಂಗ್ ಹೇಳ್ತಾರೆ, ನನಗೆ ಈ ಮೂರ್ತಿಗಳ ಪೂಜೆಯಲ್ಲಿ ವಿಶ್ವಾಸವಿಲ್ಲ ಅನ್ನುವಂಥ ಒಂದು ವಿಷಯ ಅಲ್ಲಿ ಪ್ರಸ್ತಾಪ ಆಗ್ತದೆ. ಆಗ ಸ್ವಾಮಿ ವಿವೇಕಾನಂದರು ಅವರಿಗೆ ಬರೀ ತಿಳಿ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಅದೇ ಏನು ಅವ್ರು ಕೂತು ಚರ್ಚೆ ಮಾಡ್ತಾ ಇರುವಂಥ ಆ ಕೊಠಡಿಯಲ್ಲಿಯೇ ಒಂದು ಅವರ ರಾಜ ಮಂಗಲ್ ಸಿಂಗ್ ಅವರ ತಂದೆಯ ಫೋಟೋವನ್ನು ಅಲ್ಲಿ ತೂಗು ಹಾಕಿರ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಆ ಮಂತ್ರಿಯನ್ನು ಕರೀತಾರೆ. ಕರೆದ್ಬಿಟ್ಟು ಈ ನಿಮ್ಮ ಮಹಾರಾಜರ ತಂದೆಯ ಫೋಟೋ ಏನಿದೆ ಅದರ ಮೇಲೆ ನೀನು ಉಗುಳಬೇಕು ಅಂತ ಹೇಳ್ತಾರೆ. ಮಂತ್ರಿ, ಅದೇಗೆ ಸರ್, ಅವರು ನಮ್ಮ ಮಹಾರಾಜರ ತಂದೆಯವರು, ಅವರ ಫೋಟೋ ಮೇಲೆ ಹೇಗೆ ಉಗುಳಕ್ಕಾಗ್ತದೆ, ಅದು ಅಗೌರವ ಆಗ್ತದೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಮಹಾರಾಜರಿಗೆ ಅದನ್ನೇ ಹೇಳ್ತಾರೆ, ನೋಡಿ ಇಲ್ಲಿ ಫೋಟೋದಲ್ಲಿರೋರು ನಿಮ್ಮ ತಂದೆಯ ಫೋಟೋ, ಅದರಲ್ಲಿ ನಿಮ್ಮ ತಂದೆಯೇನು ಇಲ್ವಲ್ಲ, ಆದರೂ ಕೂಡ ಅದಕ್ಕೆ ಉಗಿ ಅಂತ ಹೇಳಿದಾಗ ನಿಮ್ಮ ಮಂತ್ರಿಗಳು ಅದರ ಮೇಲೆ ಉಗುಳಕ್ಕೆ ತಯಾರಿಲ್ಲ. ಯಾಕಂತಂದರೆ ಅದು ಅಗೌರವ ಆಗ್ತದೆ ಅಂತ. ಅವರು ಆ ಫೋಟೋದಲ್ಲಿ ನಿಮ್ಮ ತಂದೆಯನ್ನು ಕಾಣ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಮೂರ್ತಿಗಳಲ್ಲಿ, ಫೋಟೋಗಳಲ್ಲಿ ನಮ್ಮ ದೇವರನ್ನು ಕಾಣ್ತೇವೆ, ಆ ದೇವರನ್ನ ಆದರ್ಶಗಳನ್ನು ಕಾಣ್ತೇವೆ. ಅದನ್ನು ನಾವು ಆ ಸಾಂಕೇತಿಕವಾಗಿ ಆ ಮೂರ್ತಿ ಪೂಜೆ ಮಾಡೋದಂದರೆ ಆ ದೇವರ ಗುಣಗಳನ್ನು ಪೂಜೆ ಮಾಡಿದಂತೆ, ದೇವರ ಆದರ್ಶಗಳನ್ನು ಪೂಜೆ ಮಾಡಿದಂತೆ ಅಂತ ಹೇಳ್ತಾರೆ. ಆಗ ರಾಜ ಮಂಗಲ್ ಸಿಂಗ್ ಒಪ್ಕೊಳ್ತಾರೆ, ಹೌದು ನನ್ನಿಂದ ತಪ್ಪಾಯಿತು ಅಂತ. ಈ ರೀತಿ ಅವರು ಕೆಲವು ವಿಷಯಗಳನ್ನು ನಿದರ್ಶನ ಮೂಲಕ ಅವರಿಗೆ ಒಪ್ಪುವಂತೆ ತಿಳಿಸುವಂಥ ವಿಶೇಷತೆ ಹೊಂದಿದಂಥ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಇನ್ನೂ ಒಂದು ಘಟನೆಯೊಂದಿಗೆ ಮತ್ತೆ ನಾಳೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.